ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಾತ್ರೇ ನಮಃ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ನಾವು ಮಕರ ರಾಶಿಯವರ ಬಗ್ಗೆ ಕರ್ಮವನ್ನು ಗೆಲ್ಲುವಂತಹ ಮತ್ತು ಶನಿ ದೇವರು ಕೊಡುವ ಮಹಾ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಜುಲೈ 22ರಿಂದ ಆಗಸ್ಟ್ 11ರವರೆಗಿನ ಮುಂದಿನ 20 ದಿನಗಳು ಮಕರ ರಾಶಿಯವರಿಗೆ ಕರ್ಮ ಫಲ ಸಿಗುವ ದಿನಗಳು. ಇಷ್ಟು ದಿನ ನೀವು ಪಟ್ಟ ಕಷ್ಟ, ಮಾಡಿದ ಪರಿಶ್ರಮ, ಅನುಭವಿಸಿದ ಅವಮಾನ, ಸಾಲದ ಬಾಧೆ ಇವೆಲ್ಲವಕ್ಕೂ ಕೂಡ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಶನಿದೇವರು ನಿಮ್ಮ ರಾಶಿಯ ಅಧಿಪತಿ, ಅವನೇ ನಿಮ್ಮ ಪರವಾಗಿ ನ್ಯಾಯ ಕೊಡಿಸ್ತಾ ಇದ್ದಾರೆ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ನಿಮ್ಮ ಅದೃಷ್ಟದ ಬೀಗ ತೆರೆಯೋದಕ್ಕೆ ಮತ್ತು ಮನೆಯಲ್ಲಿ ಹಣ ನಿಲ್ಲೋದಕ್ಕೆ ಒಂದು ಮಹಾ ಪರಿಹಾರವನ್ನ ಹೇಳಿದ್ದೇವೆ. ಮಕರ ರಾಶಿಯವರೇ, ನಿಮ್ಮದು ಭೂಮಿ ತತ್ವದ ರಾಶಿ. ನಿಮ್ಮ ಅಧಿಪತಿ ಶನಿ. ಶನಿ ಅಂದ್ರೆ ಪರಿಶ್ರಮ, ತಾಳ್ಮೆ, ನ್ಯಾಯ. ನೀವು ಹುಟ್ಟಿನಿಂದಲೇ ತುಂಬಾ ಕಷ್ಟಪಟ್ಟು ದುಡಿಯುವವರು, ಸುಲಭಕ್ಕೆ ಏನು ಸಿಗಬೇಕು ಅಂತ ಬಯಸದವರು, ಯಾರಿಗೂ ಮೋಸ ಮಾಡದವರು. ಆದರೆ ನಿಮ್ಮ ಈ ಒಳ್ಳೆಯ ಗುಣವನ್ನೇ ಕೆಲವರು ದುರುಪಯೋಗ ಮಾಡ್ಕೊತಿದ್ದಾರೆ. ನೀವು ಎಲ್ಲರನ್ನು ಕೂಡ ನಿಮ್ಮವರು ಅಂತ ಅನ್ಕೊಂಡ್ಬಿಡ್ತೀರಿ. ನಿಮ್ಮ ಮುಂದಿನ ಪ್ಲಾನ್, ನಾನು ಮನೆ ಕಟ್ಟಿಸ್ತಾ ಇದ್ದೀನಿ, ಜಮೀನು ತಗೊಳ್ತಾ ಇದ್ದೀನಿ, ಮಕ್ಕಳ ಮದುವೆ ಮಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಕೂಡ ಹೇಳ್ಬಿಡ್ತೀರಿ. ಆದರೆ ನೆನ್ಪಿಡಿ ಮಕರ ರಾಶಿಯವರೇ, ನಿಮ್ಮ ಖುಷಿಯನ್ನ ನೋಡಿ ಖುಷಿ ಪಡೋದಕ್ಕಿಂತ ಹೊಟ್ಟೆ ಕಿಚ್ಚು ಪಡುವವರೇ ಜಾಸ್ತಿ. ಅದರಲ್ಲಿ ನಿಮ್ಮ ದೂರದ ಸಂಬಂಧಿಕರು ಒಬ್ಬರು ಕೂಡ ಆಗಿರಬಹುದು. ಅವರ ಹೆಸರು ಎಸ್ ಅಕ್ಷರದಿಂದ ಸ್ಟಾರ್ಟ್ ಆಗ್ತಾ ಇರಬಹುದು. 2025ರ ಆರಂಭದಿಂದ 2026ರ ಜುಲೈವರೆಗೆ ನಿಮ್ಮ ಜಾತಕದಲ್ಲಿ ಶನಿಯ ಸಾಡೆ ಸಾತಿಯ ಮಧ್ಯದ ಹಂತ ಮತ್ತು ರಾಹುವಿನ ದೃಷ್ಟಿ ಇತ್ತು. ಇದರಿಂದಾಗಿ ನೀವು ತುಂಬಾ ಕಷ್ಟವನ್ನ ಅನುಭವಿಸಿದ್ದೀರಿ. ಹಣ ಬಂದರೂ ಕೂಡ ನಿಲ್ಲದೆ ಇರೋದು, ಸಾಲ ಜಾಸ್ತಿ ಆಗೋದು, ಕೆಲಸಗಳು ಅರ್ಧಕ್ಕೆ ನಿಲ್ಲೋದು, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರೋದು, ನಿಮ್ಮವರೇ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ರಾತ್ರಿ ನಿದ್ದೆ ಇಲ್ಲದೆ ಇರೋದು, ನೀವು ಎಷ್ಟು ಪೂಜೆ ಮಾಡಿದರೂ ಕೂಡ ಫಲ ಸಿಗ್ತಾ ಇಲ್ಲಲ್ಲ ಅಂತ ಅನಿಸ್ತಾ ನಿಮಗೆ ಅನಿಸಿರ್ಬಹುದು. ಆದರೆ ಅದು ನಿಮ್ಮ ತಪ್ಪಲ್ಲ. ಅದು ಶನಿದೇವರು ನಿಮ್ಮನ್ನು ಪರೀಕ್ಷೆ ಮಾಡುತ್ತಿದ್ದ ಕಾಲ. ಆದರೆ ಈಗ ಆ ಪರೀಕ್ಷೆಯ ಕಾಲ ಮುಗಿತು. ಜುಲೈ 22ರಿಂದ ಶನಿದೇವರು ನಿಮ್ಮ ಧನಸ್ಥಾನದಲ್ಲಿ ಬಲವಾಗಿ ಶಶ ಮಹಾರಾಜ ಯೋಗವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಗುರುವಿನ ಶುಭ ದೃಷ್ಟಿ ನಿಮ್ಮ ಲಾಭ ಸ್ಥಾನದ ಮೇಲೆ ಬೀಳ್ತಾ ಇದೆ. ಇದರ ಅರ್ಥವೇನು ಗೊತ್ತಾ? ಮುಂದಿನ 20 ದಿನಗಳು ನಿಮ್ಮ ಜೀವನದ ಸುವರ್ಣ ಯುಗ. ನೀವು ಇಷ್ಟು ದಿನ ಕಳೆದುಕೊಂಡಿದ್ದೆಲ್ಲವನ್ನು ಕೂಡ ಶನಿದೇವರು ಬಡ್ಡಿ ಸಮೇತ ವಾಪಸ್ ಕೊಡ್ತಾರೆ. ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರಮೋಷನ್, ಸಂಬಳ ಜಾಸ್ತಿ, ಬಹುದಿನದಿಂದ ಕಾಯುತ್ತಿದ್ದ ವರ್ಗಾವಣೆ ಸಿಗುತ್ತೆ. ವ್ಯಾಪಾರ ಮಾಡೋರಿಗೆ ಹಳೆಯ ಸಾಲ ವಸೂಲಿ ಆಗುತ್ತೆ. ಹೊಸ ದೊಡ್ಡ ಕಾಂಟ್ರಾಕ್ಟ್, ಹೊಸ ಕಸ್ಟಮರ್ ಸಿಗ್ತಾರೆ. ಸಾಲದ ಸಮಸ್ಯೆ ಬಗೆಹರಿಯುತ್ತೆ. ಕೋರ್ಟ್ ವಿಷಯಗಳು ನಿಮ್ಮ ಪರವಾಗಿ ಬರುತ್ತೆ. ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ, ದಂಪತಿಗಳ ನಡುವೆ ಪ್ರೀತಿ ಜಾಸ್ತಿ ಆಗುತ್ತೆ. ನಿಮ್ಮ ಮಾತಿಗೆ ಈಗ ಬೆಲೆ ಬರುತ್ತೆ. ಈ ಸಮಯದಲ್ಲಿ ನೀವು ಒಂದು ಕೆಲಸ ಮಾತ್ರ ಮಾಡಬಾರ್ದು. ನಿಮ್ಮ ಗುಟ್ಟನ್ನು ಯಾರಿಗೂ ಹೇಳಬೇಡಿ. ಮೌನವೇ ನಿಮ್ಮ ದೊಡ್ಡ ರಕ್ಷಣೆ. ನೀವು ಎಷ್ಟು ಮೌನವಾಗಿರ್ತೀರೋ ಅಷ್ಟು ಬೇಗ ಬೆಳಿತೀರಿ. ಯಾರೊಂದಿಗೂ ಜಗಳಕ್ಕೆ, ವಾದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸದಿಂದಲೇ ಉತ್ತರ ಕೊಡಿ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ಹೇಗೆ ತಿಳಿಯೋದು? ಸಂಜೆ ದೀಪ ಹಚ್ಚಿದ್ರು ಕೂಡ ಮನೆ ಕತ್ತಲಾಗಿ ಕಾಣೋದು, ಕಾರಣ ಇಲ್ಲದೇನೆ ಗಾಜಿನ ವಸ್ತು ಒಡೆಯೋದು, ದಂಪತಿಗಳ ನಡುವೆ ದಿನ ಜಗಳ, ಹಣ ಬಂದ ತಕ್ಷಣ ಖರ್ಚಾಗೋದು, ಮನೆಯಲ್ಲಿ ಜೇಡರ ಬಲೆ, ಕೀಟಗಳು ಜಾಸ್ತಿ ಆಗೋದು, ಇವುಗಳಲ್ಲಿ 2-3 ಇದ್ರೂ ಕೂಡ ಭಯ ಬೇಡ. ಇದಕ್ಕೆ ಮಹಾಪರಿಹಾರ, ಪ್ರತಿ ಶನಿವಾರ ಬೆಳಿಗ್ಗೆ ಶನಿ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಅಂತ 11 ಬಾರಿ ಜಪ ಮಾಡಿ. ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿಗೆ ಹನುಮಂತನ ಸಿಂಧೂರ ಹಚ್ಚಿ ಓಂ ಹನುಮತೆ ನಮಃ ಅಂತ 27 ಬಾರಿ ಜಪ ಮಾಡಿ ಆ ತೆಂಗಿನಕಾಯಿಯನ್ನು ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಿ ಪ್ರತಿದಿನ ಸಂಜೆ ಹನುಮಾನ್ ಚಾಲಿಸ ಕೇಳಿ. ಇದರಿಂದ ಎಲ್ಲ ನರದೃಷ್ಟಿ, ನೆಗೆಟಿವ್ ಎನರ್ಜಿ ಪಟಪಟ ಅಂತ ಹೋಗುತ್ತೆ. ಕುಲದೇವತೆಯ ಅನುಗ್ರಹ ಮತ್ತೆ ಸಿಗುತ್ತೆ. ನಿಮ್ಮ ಕೆಲಸಗಳು ಅಡ್ಡಿ ಇಲ್ಲದೆ ಪೂರ್ಣ ಆಗುತ್ತೆ. ಮಕರ ರಾಶಿಯವರೇ, ಶನಿದೇವರು ಕಷ್ಟದಲ್ಲಿದ್ದಾನೆ, ಆದರೆ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ನಿಮ್ಮ ಪರಿಶ್ರಮಕ್ಕೆ ಈಗ ಫಲ ಸಿಗುವ ಸಮಯ. ಮುಂದಿನ 20 ದಿನದಲ್ಲಿ ಒಂದು ದೊಡ್ಡ ಶುಭ ಸುದ್ದಿ ಬರುತ್ತೆ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ವಿಷಯ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಜೈ ಶನಿದೇವ್, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಮಕರ ರಾಶಿಯ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಬಯಸದವರು, ಯಾರಿಗೂ ಮೋಸ ಮಾಡದವರು. ಆದರೆ ನಿಮ್ಮ ಈ ಒಳ್ಳೆಯ ಗುಣವನ್ನೇ ಕೆಲವರು ದುರುಪಯೋಗ ಮಾಡ್ಕೊತಿದ್ದಾರೆ. ನೀವು ಎಲ್ಲರನ್ನು ಕೂಡ ನಿಮ್ಮವರು ಅಂತ ಅನ್ಕೊಂಡ್ಬಿಡ್ತೀರಿ. ನಿಮ್ಮ ಮುಂದಿನ ಪ್ಲಾನ್, ನಾನು ಮನೆ ಕಟ್ಟಿಸ್ತಾ ಇದ್ದೀನಿ, ಜಮೀನು ತಗೊಳ್ತಾ ಇದ್ದೀನಿ, ಮಕ್ಕಳ ಮದುವೆ ಮಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಕೂಡ ಹೇಳ್ಬಿಡ್ತೀರಿ. ಆದರೆ ನೆನ್ಪಿಡಿ ಮಕರ ರಾಶಿಯವರೇ, ನಿಮ್ಮ ಖುಷಿಯನ್ನ ನೋಡಿ ಖುಷಿ ಪಡೋದಕ್ಕಿಂತ ಹೊಟ್ಟೆ ಕಿಚ್ಚು ಪಡುವವರೇ ಜಾಸ್ತಿ.
ಅದರಲ್ಲಿ ನಿಮ್ಮ ದೂರದ ಸಂಬಂಧಿಕರು ಒಬ್ಬರು ಕೂಡ ಆಗಿರಬಹುದು. ಅವರ ಹೆಸರು ಎಸ್ ಅಕ್ಷರದಿಂದ ಸ್ಟಾರ್ಟ್ ಆಗ್ತಾ ಇರಬಹುದು. 2025ರ ಆರಂಭದಿಂದ 2026ರ ಜುಲೈವರೆಗೆ ನಿಮ್ಮ ಜಾತಕದಲ್ಲಿ ಶನಿಯ ಸಾಡೆ ಸಾತಿಯ ಮಧ್ಯದ ಹಂತ ಮತ್ತು ರಾಹುವಿನ ದೃಷ್ಟಿ ಇತ್ತು. ಇದರಿಂದಾಗಿ ನೀವು ತುಂಬಾ ಕಷ್ಟವನ್ನ ಅನುಭವಿಸಿದ್ದೀರಿ. ಹಣ ಬಂದರೂ ಕೂಡ ನಿಲ್ಲದೆ ಇರೋದು, ಸಾಲ ಜಾಸ್ತಿ ಆಗೋದು, ಕೆಲಸಗಳು ಅರ್ಧಕ್ಕೆ ನಿಲ್ಲೋದು, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರೋದು, ನಿಮ್ಮವರೇ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ರಾತ್ರಿ ನಿದ್ದೆ ಇಲ್ಲದೆ ಇರೋದು, ನೀವು ಎಷ್ಟು ಪೂಜೆ ಮಾಡಿದರೂ ಕೂಡ ಫಲ ಸಿಗ್ತಾ ಇಲ್ಲಲ್ಲ ಅಂತ ಅನಿಸ್ತಾ ನಿಮಗೆ ಅನಿಸಿರ್ಬೋದು. ಆದರೆ ಅದು ನಿಮ್ಮ ತಪ್ಪಲ್ಲ, ಅದು ಶನಿದೇವರು ನಿಮ್ಮನ್ನು ಪರೀಕ್ಷೆ ಮಾಡುತ್ತಿದ್ದ ಕಾಲ. ಆದರೆ ಈಗ ಆ ಪರೀಕ್ಷೆಯ ಕಾಲ ಮುಗಿತು. ಜುಲೈ 22ರಿಂದ ಶನಿದೇವರು ನಿಮ್ಮ ಧನಸ್ಥಾನದಲ್ಲಿ ಬಲವಾಗಿ ಶಶ ಮಹಾರಾಜ ಯೋಗವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಗುರುವಿನ ಶುಭ ದೃಷ್ಟಿ ನಿಮ್ಮ ಲಾಭ ಸ್ಥಾನದ ಮೇಲೆ ಬೀಳ್ತಾ ಇದೆ. ಇದರ ಅರ್ಥವೇನು ಗೊತ್ತಾ? ಮುಂದಿನ 20 ದಿನಗಳು ನಿಮ್ಮ ಜೀವನದ ಸುವರ್ಣ ಯುಗ. ನೀವು ಇಷ್ಟು ದಿನ ಕಳೆದುಕೊಂಡಿದ್ದೆಲ್ಲವನ್ನು ಕೂಡ ಶನಿದೇವರು ಬಡ್ಡಿ ಸಮೇತ ವಾಪಸ್ ಕೊಡ್ತಾರೆ. ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರಮೋಷನ್, ಸಂಬಳ ಜಾಸ್ತಿ, ಬಹುದಿನದಿಂದ ಕಾಯುತ್ತಿದ್ದ ವರ್ಗಾವಣೆ ಸಿಗುತ್ತೆ. ವ್ಯಾಪಾರ ಮಾಡೋರಿಗೆ ಹಳೆಯ ಸಾಲ ವಸೂಲಿ ಆಗುತ್ತೆ. ಹೊಸ ದೊಡ್ಡ ಕಾಂಟ್ರಾಕ್ಟ್, ಹೊಸ ಕಸ್ಟಮರ್ ಸಿಗ್ತಾರೆ. ಸಾಲದ ಸಮಸ್ಯೆ ಬಗೆಹರಿಯುತ್ತೆ. ಕೋರ್ಟ್ ವಿಷಯಗಳು ನಿಮ್ಮ ಪರವಾಗಿ ಬರುತ್ತೆ. ಮದುವೆ ಆಗದೇ ಇರೋರಿಗೆ ಕಂಕಣ ಭಾಗ್ಯ, ದಂಪತಿಗಳ ನಡುವೆ ಪ್ರೀತಿ ಜಾಸ್ತಿ ಆಗುತ್ತೆ. ನಿಮ್ಮ ಮಾತಿಗೆ ಈಗ ಬೆಲೆ ಬರುತ್ತೆ. ಈ ಸಮಯದಲ್ಲಿ ನೀವು ಒಂದು ಕೆಲಸ ಮಾತ್ರ ಮಾಡಬಾರ್ದು. ನಿಮ್ಮ ಗುಟ್ಟನ್ನು ಯಾರಿಗೂ ಹೇಳಬೇಡಿ. ಮೌನವೇ ನಿಮ್ಮ ದೊಡ್ಡ ರಕ್ಷಣೆ. ನೀವು ಎಷ್ಟು ಮೌನವಾಗಿರ್ತೀರೋ ಅಷ್ಟು ಬೇಗ ಬೆಳಿತೀರಿ. ಯಾರೊಂದಿಗೂ ಜಗಳಕ್ಕೆ, ವಾದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸದಿಂದಲೇ ಉತ್ತರ ಕೊಡಿ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ಹೇಗೆ ತಿಳಿಯೋದು? ಸಂಜೆ ದೀಪ ಹಚ್ಚಿದ್ರು ಕೂಡ ಮನೆ ಕತ್ತಲಾಗಿ ಕಾಣೋದು, ಕಾರಣ ಇಲ್ಲದೇನೆ ಗಾಜಿನ ವಸ್ತು ಒಡೆಯೋದು, ದಂಪತಿಗಳ ನಡುವೆ ದಿನ ಜಗಳ, ಹಣ ಬಂದ ತಕ್ಷಣ ಖರ್ಚಾಗೋದು, ಮನೆಯಲ್ಲಿ ಜೇಡರ ಬಲೆ, ಕೀಟಗಳು ಜಾಸ್ತಿ ಆಗೋದು, ಇವುಗಳಲ್ಲಿ 2-3 ಇದ್ರೂ ಕೂಡ ಭಯ ಬೇಡ. ಇದಕ್ಕೆ ಮಹಾಪರಿಹಾರ, ಪ್ರತಿ ಶನಿವಾರ ಬೆಳಿಗ್ಗೆ ಶನಿ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಅಂತ 11 ಬಾರಿ ಜಪ ಮಾಡಿ. ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿಗೆ ಹನುಮಂತನ ಸಿಂಧೂರ ಹಚ್ಚಿ ಓಂ ಹನುಮತೆ ನಮಃ ಅಂತ 27 ಬಾರಿ ಜಪ ಮಾಡಿ ಆ ತೆಂಗಿನಕಾಯಿಯನ್ನು ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಿ ಪ್ರತಿದಿನ ಸಂಜೆ ಹನುಮಾನ್ ಚಾಲಿಸ ಕೇಳಿ. ಇದರಿಂದ ಎಲ್ಲ ನರದೃಷ್ಟಿ, ನೆಗೆಟಿವ್ ಎನರ್ಜಿ ಪಟ ಅಂತ ಹೋಗುತ್ತೆ. ಕುಲದೇವತೆಯ ಅನುಗ್ರಹ ಮತ್ತೆ ಸಿಗುತ್ತೆ. ನಿಮ್ಮ ಕೆಲಸಗಳು ಅಡ್ಡಿ ಇಲ್ಲದೆ ಪೂರ್ಣ ಆಗುತ್ತೆ. ಮಕರ ರಾಶಿಯವರೇ, ಶನಿದೇವರು ಕಷ್ಟದಲ್ಲಿದ್ದಾನೆ, ಆದರೆ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ನಿಮ್ಮ ಪರಿಶ್ರಮಕ್ಕೆ ಈಗ ಫಲ ಸಿಗುವ ಸಮಯ. ಮುಂದಿನ 20 ದಿನದಲ್ಲಿ ಒಂದು ದೊಡ್ಡ ಶುಭ ಸುದ್ದಿ ಬರುತ್ತೆ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ವಿಷಯ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಜೈ ಶನಿದೇವ್, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಮಕರ ರಾಶಿಯ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.